ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರ ಬೆಳಗ್ಗೆ ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಟ್ಟು ಚಿಕನ್ ತರಲಿಕ್ತಾ ಇದ್ದೇನೆ. ಚಿಕನಿಗೆ ಹೋಗಿ ಚಿಕನ್ ಎಲ್ಲ ತಗೊಂಡು ಬರ್ತಾ ಇದ್ದೇನೆ ಮನೆಗೆ. ಮಕ್ಕಳಿಗೆ 2 ದಿನ ರಜೆ ಇತ್ತು, ಅಂದರೆ ಶನಿವಾರ ರಜೆ ಕೊಟ್ಟಿದ್ದರು DC. ಹಾಗೆ ನಾನು ವ್ಲಾಗ್ ಮಾಡಲಿರಲಿಲ್ಲ. ನಾನು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬರುವ ಹೊತ್ತಿಗೆ ಬಟ್ಟೆ ಎಲ್ಲ ರೆಡಿಯಾಗಿತ್ತು. ವಾಶ್ ಆಗಿ ಹೋಗೋ ಮೊದಲೇ ವಾಷಿಂಗ್ ಮೆಷಿನ್ಗೆ ಹಾಕಿ ಹೋಗಿದ್ದೆ. ಆ ಬಟ್ಟೆಗಳೆಲ್ಲ ರೆಡಿಯಾಗಿತ್ತು. ಹಾಗೆ ಅದನ್ನೀಗ ನಾನು ಬಂದ ಕೂಡಲೇ ಒಣಗಿಸ್ತಾ ಇದ್ದೇನೆ. ಇದು ಒಣಗಿಸಿ ಆದ ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋದು. ಇದು ನೋಡಿ, ಹಲಸಿನ ಬೀಜ ಒಣಗಿಸ್ಲಿಕ್ಕೆ ಹಾಕಿದ್ದು, ಹೊರಗಡೆ ಹಾಕಿ. 2 ದಿನ ರಜೆ, ಮತ್ತು ಇವತ್ತು ಸೋಮವಾರ ರಜೆ ಉಂಟು ಅಂತ ಕರೆಸಿದೆ. ಹೇಳಲಿಕ್ಕೆ ಸ್ವಲ್ಪ ಲೇಟ್ ಮಾಡಿದೆ. ಲೇಟಾಗಿ ಬೇಗ ಅರ್ಜೆಂಟಾಗಿ ಬೇಗ ಬ್ರೇಕ್ಫಾಸ್ಟ್ ಅನ್ನ ಎಲ್ಲ ಮಾಡಿ ಮಕ್ಕಳನ್ನು ಕಳಿಸಿ, ಆಮೇಲೆ ಬರುವಾಗ ದಾರಿಯಲ್ಲೇ ಚಿಕನ್ ತಂದ. ಅತ್ತೆ ಹೇಳಿದ್ರು ಚಿಕನ್ ಅಂತೇಳಿ, ಹಾಗೆ ಚಿಕನ್ ತರಲಿಕ್ಕೆ ಹೋದೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಮಗೆ ಉದ್ದಿನ ದೋಸೆ, ಆಮೇಲೆ ಚಟ್ನಿ, ಕೆಂಪು ಚಟ್ನಿ. ಆಮೇಲೆ ನಾನು ಸೌತೆಕಾಯಿ ಸಾರು ಮಾಡಿದ್ದೆ ಮಗಳಿಗೆ ತಗೊಂಡೋಗ್ಲಿಕ್ಕೆ. ಅದರ ಸೌತೆಕಾಯಿ ಮಾತ್ರ ಹಾಕಿಕೊಂಡಿದ್ದೇನೆ. ಕಾಯಿ ಅಷ್ಟೊಂದು ಒಳ್ಳೆ ಇಲ್ಲ, ಒಂಥರ ಉಂಟು. ತೆಂಗಿನಕಾಯಿ ಒಳ್ಳೆ ಇದ್ದರೆ ಚಟ್ನಿ ರುಚಿ. ಮಕ್ಕಳಿಗೆ ಇದೇ ಚಟ್ನಿ ಒಟ್ಟು ಹೇಗೆ ತಿಂದರು ಪಾಪ. ಸ್ಯಾಟರ್ಡೆ ಸಂಡೇ ವ್ಲಾಗ್ ಮಾಡಿಲ್ಲ, ಮಕ್ಕಳ ಜೊತೆ ಇದ್ದೆ. ಅದಲ್ಲದೆ ಶನಿವಾರ ಮನೆಯಿಂದ ಬಂದಿದ್ದರು ಅಮ್ಮ, ಅಪ್ಪ, ಅಣ್ಣ ಅವರೆಲ್ಲ. ಅಣ್ಣ, ಅತ್ತೆ, ಅವರ ಮಗಳು, ಅತ್ತಿಗೆ ಇದು ಅಮ್ಮ, ಅವರೆಲ್ಲ ಬಂದ ಕಾರಣ ಅವರಿಗೆ ಅಡುಗೆ ಆಗಬೇಕಲ್ಲ, ಹಾಗೆ ಅಡುಗೆ ಬ್ಯುಸಿಯಲ್ಲೇ ಇದೆ. ಹಾಗೆ ಆ ದಿನ ವ್ಲಾಗ್ ಮಾಡಲಿಲ್ಲ. ಮತ್ತು ನಿನ್ನೆ ಸಹ ಒಂದು ದೋಸೆ ತಿನ್ನುವಾಗಲೇ ಸಾಕಾಯಿತು. ಉದ್ದಿನ ದೋಸೆ ಅಲ್ಲ, ಹೆವಿ ಫೀಲಿಂಗ್ ಬರ್ತದೆ. ಇದು ಮಕ್ಕಳು ತೋಡಿಂದ ಮೀನು ಹಿಡಿದದ್ದು. ಇದು ಗಪ್ಪಿ ಮೀನು, ಅದರ ಮರಿಗಳು ಚಿಕ್ಕದಾಗಿದೆ, ಭಾರಿ ಕ್ಯೂಟ್ ಉಂಟು. ಅದನ್ನೊಂದು ಪಾತ್ರದಲ್ಲಿ ಹಾಕಿಟ್ಟದು. ಮಳೆ ಫ್ರೆಂಡ್ಸ್, ಮಳೆ. ಇಲ್ಲಿ ಒಂದು ಬಾಳೆ ಮರ ಮಚ್ಚಿದೆ, ಬಿದ್ದಿದೆ, ಗಾಳಿ ಎಲ್ಲ ಬರ್ತದೆ. ಮಳೆ ಜೋರಾಗ್ತದೆ. ಜೋರು ಮಳೆ ಬರ್ತಾ ಉಂಟು. ಗುಡಿಸಿ ಆಯಿತು ಮನೆಯೆಲ್ಲ. ಮತ್ತು ಅತ್ತೆಗೆ ಚಿಕನ್ ಕರಿ ಮಾಡಲಿಕ್ಕೆ ಇರೋದಕ್ಕೆಲ್ಲ ಹೆಲ್ಪ್ ಎಲ್ಲ ಮಾಡಿ ಬಂದೆ. ತೆಂಗಿನಕಾಯಿ ಎಲ್ಲ ಎರೆದು ಕೊಟ್ಟು ಬಂದೆ. ಇವಾಗ ಸ್ಯಾಂಡ್ ಎಂತ ಸ್ಯಾಂಡ್ ಅಲ್ಲ, ಇದರ ಹೆಸರೆಂತ? ಆಕ್ಟಿವ್ ಸ್ಯಾಂಡ್ ಅಲ್ಲ, ಕನೆಕ್ಟೆಡ್ ಸ್ಯಾಂಡಲ್ಲಿ ಆಡ್ತಾ ಇದ್ದಾಳೆ ಆಶು ಮತ್ತೆ ಹರ್ಷ. ನೋಡಿ ಎಷ್ಟು ಮೀನು ಹಿಡ್ದಿದ್ಯೋ. ತಲೆಲ್ಲ ದೊಡ್ಡದಾಯ್ತಲ್ಲ. ಇದೀಗ ದೊಡ್ಡದಾದ್ರೆಲ್ಲ ಹಾರಿತಲ್ಲ ನಾ ಹೊರಗೆ. ಹೇಗೆ ಹಾರೋದಿದೆ ನನಗೆ ನೆನಪಿಲ್ಲ. ಅವತ್ತೆಲ್ಲ ಮೀನು ಹಿಡಿಯೋ ಅಕ್ವೇರಿಯಂದಲ್ಲೇ ಹಾರುತ್ತಿತ್ತು ಗೊತ್ತಾ. ಅದು ದೊಡ್ಡದಾಗಿತ್ತು ಮಾತ್ರ, ಅದು ಕೈಯಲ್ಲಿ ತೆಗೆಯುವಾಗ ಮಾತ್ರ. ನೋಡಿ, ತೋಡಿಂದ ಹರ್ಷ ಮೀನು ಹಿಡ್ತದೆ. ಅದು ಯಾವ ಇದು ಹೇಳಿ ಅಂತ, ಗೆಸ್ ಮಾಡಿ ಅಂತ. ಇದು ಯಾವ ಇದು ಅಂತ. ಎಂತ ಊಟ ಕೊಡ್ಲಿಲ್ಲ ನೀನು ಅದಕ್ಕೆ? ಕೊಟ್ಟಿದ್ದೇನಲ್ಲ. ಇದೆಂತ? ವಾಟ್ ಈಸ್ ದಿಸ್? ಲೀವ್. ವಾಟ್ ಈಸ್ ದಿಸ್ ದೆನ್? ಅದು ದೊಡ್ಡ ದೊಡ್ಡ ಕಾಣೋದು. ಈಗ ಅದು ನಮ್ಗೆ ಇದು ಝೂಮ್ ಮಾಡುವಾಗ ದೊಡ್ಡ ಕಾಣ್ತದೆ. ಇದು ತುಳಸಿ ದೈ. ತುಳಸಿ ಎಲೆ ಯಾಕೆ ಮದ್ದ? ಅದಕ್ಕೆ ಶೀತಾಗಿದೆ ಅಲ್ಲ, ಅದು ತಿಂದ್ರೆ ಬೇಗ ದೊಡ್ಡ ಆಗ್ಲಿ ಅಂತ. ಯಾರು ಹೇಳಿದ್ರು? ಈಗ ನಮ್ಗೆ ವೈಟ್ ವೈಟ್ ಕಾಣ್ತದೆ ಅಲ್ಲ. ತೋಡಲ್ಲಿ ಸಿಕ್ಕಿದನ್ನು ತಿನ್ನೋದಲ್ಲ. ಅದು ಎಷ್ಟು ಮೀನು ಹಿಡಿದಿದ್ಯೋ. ಅದು ಒಳಗೆ ಉಂಟು, ಅದು ಬರುದಿಲ್ಲ ಹೊರಗೆ. ದೊಡ್ಡದೆಲ್ಲ ಇಲ್ಲಿ ಉಂಟು ಸೈಡಲ್ಲಿ. ಎಲ್ಲಿ ಸೈಡ್? ಇಲ್ಲಿ ಈಗಲೇ. ಆ ದೊಡ್ಡ ದೊಡ್ಡ ತಲೆ ಕಾಣೋದೆಲ್ಲ ಫಸ್ಟ್ ಇಡ್ತದ ಅಂತ. ಸಣ್ಣ ಸಣ್ಣ ತಲೆ ನೀನು 2ನೇ ಇಡ್ತದ. ಫಸ್ಟ್ ನಾವು ಚಿಕ್ಕದಿದ್ದಲ್ಲ, ಅದು ದೊಡ್ಡದಾಗ್ತದಲ್ಲ. ಎಷ್ಟು ದಿನ ಆಯ್ತು ನೀ ಹಿಡ್ದು? 3-4 ದಿನ ಆಗಿಲ್ಲ. ಸ್ವಲ್ಪ ಎಲ್ಲ ಹೊಸ ಮಗು. ನಾಳೆ ನೋಡು ಇನ್ನೂ ದೊಡ್ಡದಾಗಿರ್ತದೆ. ರಾತ್ರಿ ಆಯಿತು, ಸ್ನಾನ ಎಲ್ಲ ಆಯಿತು, ಇನ್ನು ಊಟ ಮಾಡಬೇಕು. ಅದಕ್ಕಿಂತ ಮೊದಲು ಏನು ಹೇಳಲಿಕ್ಕೆ ಅಂದರೆ, ಇವತ್ತಂತ ದೊಡ್ಡ ವಿಶೇಷ ಏನಿಲ್ಲ. ಹೊರಗಡೆ ಏನು ಹೋಗಲಿಲ್ಲ, ಹೊರಗೆ ಏನು ಹೋಗಲಿಲ್ಲ. ಮಳೆ ಫುಲ್ ಮಳೆ ಇತ್ತು, ಹನಿ
ಸ್ಟಾಪೇ ಇಲ್ಲ, ಹನಿ ಹನಿ ಮಳೆ ಬಂದುಕೊಂಡಿತ್ತು. ಮತ್ತು ಮಕ್ಕಳು ಸ್ಕೂಲಿಂದ ಬಂದರು, ಮಳೆಯಲ್ಲೇ ಬಂದರು. ನಾಳೆ ಗೊತ್ತಿಲ್ಲ ರಜೆ ಸಿಗ್ತದ ಅಂತ. ರಜೆ ಸಿಕ್ಕಿದ್ರೆ ಒಳ್ಳೆಯದಿತ್ತು. ಮಕ್ಕಳನ್ನು ಮಳೆಗೆ ಹೊರಡಿಸಿ ಕಳಿಸ್ಲಿಕ್ಕೆ ತುಂಬ ಬೇಜಾರು. ಆಮೇಲೆ